ಸ್ನೇಹ ಡಿಎಂ, ಲಕ್ಷ್ಮಿ ಚಂದನ. ಸಾಂಕೇತಿಕವಾಗಿ ರಂಗೋಲಿ ಸ್ಪರ್ಧೆಯಲ್ಲಿ ಬಹುಮಾನ ಪಡೆದಿರ್ತಕ್ಕಂಥವ್ರು ಮಾತ್ರನೇ ಇಲ್ಲಿ ನಾವು ಬಹುಮಾನ ವಿತರಣೆ ಮಾಡೋದು. ಮುಂದಿನ ಕಾರ್ಯಕ್ರಮ ಅಲ್ಲಿ ಮುಖ್ಯ ವೇದಿಕೆಯಲ್ಲಿ ಎಲ್ಲರಿಗೂ ಕೂಡ ನಾವು ಬಹುಮಾನಗಳನ್ನ ವಿತರಣೆ ಮಾಡ್ತೀವಿ. ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಎನ್ಆರ್ಎಸ್ ಸರ್ ಅವರು ಕೂಡ ಸರ್ ಅವರು ಬಹುಮಾನವನ್ನು ಕೊಡೋದ್ರ ಬೇಕೆಂದು ಕೇಳ್ಕೊಳ್ತಾ ಇದ್ದೀನಿ. ಅವರೇ ನನಗೆ ಆದರ್ಶವಾಗಿದ್ದಾರೆ ಇದುವರೆಗೂ ಕೂಡ, ಅದನ್ನು ನಾನು ಹೇಳ್ಬೇಕಂತ ಬಯಸ್ತೀನಿ. ಜೊತೆಗೆ ಇದೇ ರೀತಿ ಮುಂದುವರಿತಾ ಬಂತು. ಸರ್ ಸಾಕಷ್ಟು ಹೇಳ್ತಾ ಇದ್ರು, ಯಾವಾಗಲೂ ಸೇವೆ ನಿಸ್ವಾರ್ಥವಾಗಿರ್ಬೇಕು ಅಂತ ಎಲ್ಲ ಹೇಳ್ತಾ ಇದ್ರು. ಪ್ರೇಮ್ ಕುಮಾರ್ ಸರ್, ಎಲ್ಲ ಮುನ್ರಾಜ್ ಸರ್ ಆಗ್ಬೋದು, ಎಲ್ಲರೂ ಕೂಡ ನನ್ನನ್ನು ಜಾಸ್ತಿನೇ ಹೊಗಳಿದ್ದಾರೆ. ಬಟ್ ಅದು ಹೊಗಳಿಕೆಗೆ ಪಾತ್ರವಾಗಿದೆ ಅನ್ನೋ ನಂಬಿಕೆ ನನಗಿದೆ. ಆದರೆ ನನಗೊಂದಿದೆ, ನಾನು ಎಲ್ಲ ನಮ್ಮ ಸ್ಟಾಫ್ ಡಿಸ್ಕಸ್ ಮಾಡ್ತಾ ಇದ್ದೀನಿ, ನಾವು ಸೇವೆಗೆ ಯಾವತ್ತೂ ಪ್ರತಿಫಲ ಅಪೇಕ್ಷೆ ಮಾಡಬಾರ್ದು ಅನ್ನೋದು. ನಿಮ್ಮೆಲ್ಲರ ಪ್ರೀತಿ ಗಳಿಸ್ಕೋಬೇಕನ್ನೋದೇ ನನ್ನ ಉದ್ದೇಶ. ಅದನ್ನ ನಾರಾಯಣ ಸ್ವಾಮಿ ಸರ್ ಅವರು ನೆರವೇರಿಸ್ಕೊಡ್ತಾ ಇದ್ದಾರೆ ಮತ್ತು ಪ್ರಿನ್ಸಿಪಾಲ್ ಮುನ್ರಾಜ್ ಸರ್ ಅವರು ಕೂಡ ಪ್ರೆಸೆಂಟ್ ಮಾಡೋದಪ್ಪ ಅಂದ್ರೆ ನಿಮ್ಮ ಸೋಶಿಯೋ ಎಕನಾಮಿಕ್ ಸ್ಟೇಟಸ್ ಅರ್ಥ ಆಗ್ತಾ ಇದೆಯಾ? ನಿಮ್ಮ ಸುತ್ತಮುತ್ತಲಿನ ಎನ್ವಿರಾನ್ಮೆಂಟ್, ಅದು ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟ್ ಆಗಿರ್ಬೋದು ಅಥವಾ ಇಂಟರ್ನಲ್ ಎನ್ವಿರಾನ್ಮೆಂಟ್ ಆಗಿರ್ಬೋದು. ಬಟ್ ನಾನ್ ತಟ್ಟೆ ಹಾಕ್ತಾ ಇದ್ದೀನಲ್ಲ, ಊಟ ಸೇಮ್ ಇದೆ. ಹೆಣ್ಣನ್ನು ಪ್ರಕೃತಿಗೆ ಹೋಲಿಕೆ ಮಾಡಿದರೆ ಪ್ರಕೃತಿಯ ಸೌಂದರ್ಯ ಎಷ್ಟು ಸಾಧಿಸಿದ್ರು ಸಾಕಾಗಲ್ಲ. ಆ ಒಂದು ಸೌಂದರ್ಯ ನಿಮ್ಗೆ ಕೊಟ್ಟಿದ್ದಾರೆ. ಕಾರ್ಯಕ್ರಮ ತುಂಬಾ ಅಚ್ಚುಕಟ್ಟಾಗಿ ಮಾಡಬೇಕು ಅನ್ನೋದು ನನ್ನ ಉದ್ದೇಶ ಆಗಿತ್ತು. ಆದ್ರೆ ಮಳೆ ಬಂದ ಕಾರಣದಿಂದ ಅದು ಸಾಧ್ಯ ಆಗಿಲ್ಲ. ಆದ್ರೂ ಕೂಡ ಒಳ್ಳೆ ರೀತಿಯಲ್ಲಿ ಕಾರ್ಯಕ್ರಮ ಮಾಡಿದ್ವಿ ಅನ್ನೋ ಸಂತೋಷ ನನಗಾಗಿದೆ. ಈಗ ವೇದಿಕೆಯಲ್ಲಿ ಇವತ್ತಿನ ವೇದಿಕೆಯಲ್ಲಿ ಆಸೀನರಾಗಿರುವಂತ ನನ್ನ ಹಿರಿಯರು, ಹಲವಾರು ಸಂದರ್ಭಗಳ, ಹಲವಾರು ವರ್ಷಗಳ ನನ್ನ ಮಾರ್ಗದರ್ಶಕರು, ಹೆಚ್ಚಾಗಿ ಅವರಂತೆ ನಾನಾಗ್ಬೇಕಂತ ಪ್ರಯತ್ನ ಮಾಡ್ತಿರೋ ನಾನು. ಹಾಗಾಗಿ ತುಂಬಾ ಇನ್ಫ್ಲೂಯೆನ್ಸ್ ಮಾಡಿರೋ ವ್ಯಕ್ತಿ ನನಗೆ ಪರ್ಸನಲ್ ಆಗಿ ನಾರಾಯಣ ಸ್ವಾಮಿ ಸರ್. ಜೊತೆಗೆ ನಮ್ಮದೇ ಅವಳಿ ಕಾಲೇಜು ಅಂತಾನೆ ಕರಿಬಹುದು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರು ಗೆಳೆಯ ಮುನ್ರಾಜ್ ಅವರು, ನನ್ನೆಲ್ಲ ಸಿಬ್ಬಂದಿ ವರ್ಗದವರು, ಈಗಾಗಲೇ ನಿರ್ಗಮಿಸಿದಂತ ಖಜಾನಾಧಿಕಾರಿಗಳಾದಂತ ಮೇಡಮ್ ಅವರು, ವಿನೋದಮ್ಮ ಅವರು, ಎಲ್ಲರೂ ಬಂದು ಕಾರ್ಯಕ್ರಮವನ್ನ ಸಂಪನ್ನಗೊಳಿಸಿದ್ದಾರೆ. ನಾನು ಖುಷಿಯಾಗಿದೆ ಕಾರ್ಯಕ್ರಮ. ನಾನು ಎರಡು ಮಾತನ್ನ ಈ ವೇದಿಕೆ ಪರವಾಗಿ ಮಾತಾಡೋದಕ್ಕೆ ಇಷ್ಟಪಡ್ತೀನಿ. ನಾನು 2007ರಲ್ಲಿ ಚಿಕ್ಕಬಳ್ಳಾಪುರಕ್ಕೆ ಲೆಕ್ಚರರ್ ಆಗಿ ಬಂದೆ. ಸುಮಾರು ನಾನು ಚಿಕ್ಕ ಹುಡುಗ, ನಾನು 26 ವರ್ಷ 2 ತಿಂಗಳಿಗೆ ನಾನು ಲೆಕ್ಚರರ್ ಆಗಿದ್ದು. ನಾನಿನ್ನ ಯಾವ ಅನುಭವ ಕೂಡ ಇರ್ಲಿಲ್ಲ, ಚಿಕ್ಕ ಹುಡುಗನೇ ಆಗಿದ್ದೆ. ನಾನು ಫಸ್ಟ್ ಅವರ್ ಪಾಠ ಮಾಡೋಕ್ಕೂ ಕೂಡ ಆಗಿರ್ಲಿಲ್ಲ. ತುಂಬಾ ಭಯಗೊಂಡಿದ್ದೆ, ನಾನು ಲೆಕ್ಚರರ್ ಆಗಿ ಸಕ್ಸಸ್ ಆಗ್ತೀನಾ ಇಲ್ವಾ ಅನ್ನೋ ಭಯದಲ್ಲೇ ನಾನು ಚಿಕ್ಕಬಳ್ಳಾಪುರಕ್ಕೆ ಬಂದಿದ್ದೆ. ನನ್ನ ನೇಟಿವ್ ಕನಕಪುರ, ರಾಮನಗರ.